ವಿಷ್ಣುವಿನ 10 ಮುಖ್ಯ ಅವತಾರಗಳು ಯಾವ್ದ್ಯಾವುದು ಅಂತ ಗೊತ್ತಾ? ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಮತ್ತು ಕಲ್ಕಿ. ಈ ಅವತಾರಗಳು ಧರ್ಮವನ್ನು ರಕ್ಷಿಸಲು ಮತ್ತು ಪ್ರಪಂಚದ ಸುವ್ಯವಸ್ಥೆಯನ್ನು ಕಾಪಾಡೋಕ್ಕೋಸ್ಕರ ವಿಷ್ಣು ತೆಗೆದುಕೊಳ್ಳುವ ರೂಪಗಳು. ಅದರಲ್ಲಿ ಮೊದಲನೇದು ಮತ್ಸ್ಯ ಅವತಾರ. ಇದು ಪ್ರಳಯದಿಂದ ಪ್ರಪಂಚವನ್ನು ರಕ್ಷಿಸಲು ಮೀನಿನ ರೂಪದಲ್ಲಿ ವಿಷ್ಣು ಬರ್ತಾನೆ. ನೆಕ್ಸ್ಟು ಕೂರ್ಮ ಅವತಾರ. ಸಮುದ್ರ ಮಥನ ಸಮಯದಲ್ಲಿ ಮಂದರಾಚಲ ಪರ್ವತವನ್ನು ತನ್ನ ಬೆನ್ನ ಮೇಲೆ ಹೊತ್ಕೋತಾನೆ. ವರಾಹ ಅವತಾರ. ಭೂಮಿಯನ್ನು ಹಿರಣ್ಯಾಕ್ಷ ಎಂಬ ರಾಕ್ಷಸನಿಂದ ರಕ್ಷಿಸಲು ಹಂದಿಯ ರೂಪದಲ್ಲಿ ಬರ್ತಾನೆ. ನರಸಿಂಹ ಅವತಾರ. ಪ್ರಹ್ಲಾದನನ್ನು ರಕ್ಷಿಸಲು ಮತ್ತು ಹಿರಣ್ಯಕಶಿಪುವನ್ನು ಸಂಹರಿಸಲು ಅರ್ಧ ಮಾನವ ಅರ್ಧ ಸಿಂಹದ ರೂಪದಲ್ಲಿ ಬರ್ತಾನೆ. ನೆಕ್ಸ್ಟು ವಾಮನ. ಮಹಾಬಲಿಯನ್ನು ರಕ್ಷಿಸಲು ಕುಬ್ಜ ಬ್ರಾಹ್ಮಣನ ರೂಪದಲ್ಲಿ ಬರ್ತಾನೆ. ತನ್ನ 3 ಹೆಜ್ಜೆಗಳಲ್ಲಿ ಇಡೀ ಲೋಕವನ್ನೇ ಆಕ್ರಮಿಸ್ತಾನೆ. ಪರಶುರಾಮ. ಕ್ಷತ್ರಿಯರ ದಬ್ಬಾಳಿಕೆಯನ್ನು ತಡೆಯಲು ಪರಶುರಾಮ ಅವತಾರ ಎತ್ತಿ ಬರ್ತಾನೆ. ರಾಮ. ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪಿಸಲು ದಶರಥನ ಪುತ್ರನಾಗಿ ಅವತರಿಸ್ತಾನೆ. ಕೃಷ್ಣ. ವಸುದೇವನ ಮಗನಾಗಿ ಅವತರಿಸಿ ಮಹಾಭಾರತ ಯುದ್ಧದಲ್ಲಿ ಮಾರ್ಗದರ್ಶನವನ್ನು ನೀಡ್ತಾನೆ. ಬುದ್ಧ. ಜ್ಞಾನದ ಹಾದಿಯನ್ನು ಬೆಳಗಲು ಅವತರಿಸ್ತಾನೆ. ಕಲ್ಕಿ. ಕಲಿಯುಗದ ಅಂತ್ಯದಲ್ಲಿ ಬಂದು ಅಧರ್ಮವನ್ನು ನಾಶಪಡಿಸುತ್ತಾನೆ ಅಂತ ನಂಬಲಾಗಿದೆ.